ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಕ್ಕಂಥ ಭಾವಿ ಅಗ್ನಿವೀರರಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ತರಗತಿ ಆಗಿದೆ. ಸೊ ಆಲ್ರೆಡಿ ನಾವು ಹಿಂದಿನ ಒಂದು ವಿಡಿಯೋದಾಗ ಮ್ಯಾಥ್ಸ್ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈಗ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ವೈಸ್ ಕ್ಲಾಸ್. ಸೊ ಚಾಪ್ಟರ್ ವೈಸ್ ಕ್ಲಾಸ್ ಒಳಗೆ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ನಂಬರ್ ಸಿಸ್ಟಮ್. ಯಾವ್ದ್ರಿ? ನಂಬರ್ ಸಿಸ್ಟಮ್. ಪ್ರೊನೌನ್ಸಿಯೇಷನ್ ತಿಳ್ಕೊರಿ, ಏನಂತೀವಿ? ನಂಬರ್ ಸಿಸ್ಟಮ್ ಎಲ್ಲ ಯಾವ ರೀತಿ ಎಲ್ಲ ಕ್ವಶನ್ಗಳು ಪ್ರೀವಿಯಸ್ ಇಯರ್ ಅಗ್ನಿವೀರ ಎಕ್ಸಾಮ್ದಾಗ ಬಂದಿದ್ವಿ, ಈ ವರ್ಷ ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಈ ಒಂದು ಕ್ಲಾಸ್ ಒಳಗೆ ಮಾಡೋಣ. ಸೊ ನಂಬರ್ ಸಿಸ್ಟಮ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಸೊ ಇದು ತಿಳಿದ್ರೆ ನಿಮ್ಗೆಲ್ಲಾನು ಬೇಸಿಕ್ ನೆಕ್ಸ್ಟ್ ಚಾಪ್ಟರ್ಗಳು ತಿಳಿತಿರ್ತಾವ. ಬಹಳ ಈಸಿಯಾಗಿ ಬೇಸಿಕ್ ಲೆವೆಲ್ದಿಂದ 0 to ಹೀರೋ ಏನ್ರಿ 0 to ಹೀರೋ ಲೆವೆಲ್ ತನೂ ಈ ಒಂದು ಚಾಪ್ಟರ್ನ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿರ್ತದ. ಸೊ ಈ ಒಂದು ನಂಬರ್ ಸಿಸ್ಟಮ್ ಚಾಪ್ಟರ್ ಮೇಲೆ ಸೊ ನೀವು ಎಕ್ಸಾಮ್ ಒಳಗೆ ನೀವು ಯಾವುದೇ ಒಂದು ಶಿಫ್ಟ್ ಒಳಗೆ ಎಕ್ಸಾಮ್ ಬರೆದ್ರು 1 ರಿಂದ 2 ಕ್ವಶನ್ ಫಿಕ್ಸ್ ಬರ್ತಿರ್ತಾವ್ರಿ. ಎಷ್ಟು? 1 ರಿಂದ 2 ಕ್ವಶನ್ ನಿಮ್ಮ ಎಕ್ಸಾಮ್ದಾಗ ಫಿಕ್ಸ್ ಬರ್ತಿರ್ತಾವ. ಸೊ ಇದ್ರ ಬಗ್ಗೆ ಯಾವ ತರನಾಗಿರ್ತಕ್ಕಂಥ ಕ್ವಶನ್ಗಳು ಬರ್ಬೋದು ಅನ್ನೋದನ್ನ ನೋಡೋಣ. ಸೊ ಮೊದಲನೇ ಕ್ವಶನ್ ನೋಡ್ಬೋದು ನಂಬರ್ ಸಿಸ್ಟಮ್ ಕ್ವಶನ್ ಮೇಲೆ. ಏನದ ರೀ ಫಸ್ಟ್ ಕ್ವಶನ್? ಅರ್ಥ ನೋಡ್ಕೊನು. ಏನದ ಕ್ವಶನ್ ಅರ್ಥ ನೋಡ್ರಿ. ಫೈಂಡ್ ದ ಡಿಫ್ರೆನ್ಸ್. ಏನದ ರೀ? ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ. ಏನದ? ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ 5 in. ಸೊ ಇಲ್ಲಿ ಕ್ವಶನ್ ರಿಪೀಟ್ ಆಗಿದೆ, 2 ಸಲ ಬಂದಿದೆ. 4526 ರಿಪೀಟ್ ಆಗಿದೆ. ಕ್ವಶನ್ ರಿಪೀಟ್ ಆಗಿದೆ. ಸೊ ಇದನ್ನ ನಾವು ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ಇವಾಗ. ಏನದ ರೀ ಕ್ವಶನ್? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ 5 in 4526. ಇಷ್ಟು ಕ್ವಶನ್ ಅದ. ಸೊ ಇದನ್ನ ನಾವು ಯಾವ ತರ ಬಿಡಿಸ್ಬೇಕು ನೋಡ್ರಿ ಕ್ವಶನ್. ಸೊ ಬಿಡಿಸ್ಬೇಕಾಗಿತ್ತಂದ್ರೆ ಫಸ್ಟ್ ನಮ್ಗೆ ಏನ್ ಗುರ್ತಿರ್ಬೇಕು? ವರ್ಡ್ಗಳ ಅರ್ಥ ಗುರ್ತಿರ್ಬೇಕು. ಡಿಫ್ರೆನ್ಸ್ ಅಂದ್ರೆ ಏನ್ರಿ? ವ್ಯತ್ಯಾಸ. ಸೊ ವ್ಯತ್ಯಾಸ ಅಂತ ಕ್ವಶನ್ ಒಳಗೆ ಇತ್ತಂದ್ರೆ ಏನ್ ಮಾಡ್ಬೇಕು? ಮೈನಸ್ ಅನ್ನೋದನ್ನ ಮಾಡಬೇಕು. ಸೊ ಇದಕ್ಕೆ ಏನಂತೀವಪ್ಪ ಅಂದ್ರೆ ನಾವು ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಅಂದ್ರೆ ಏನ್ರಿ? ಕನ್ನಡದಲ್ಲಿ ವ್ಯತ್ಯಾಸ. ಸಿಂಪಲ್ ಆಗಿ ವ್ಯತ್ಯಾಸ ಅಂದ್ರೆ ಏನ್ರಿ? ಮೈನಸ್ ಆಗಿರ್ತದ. ಯಾವ ತರದ ಮೈನಸ್ ಮಾಡ್ಬೇಕಂದ್ರೆ ನಾವು ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂಗಳನ್ನ. ಸೊ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಕನ್ನಡದಾಗ ಏನಂತೀವಿ? ಬರ್ಕೊಂಡ್ಬಿಡ್ರಿ, ಸ್ಥಾನ ಬೆಲೆ. ಏನಂತೀವಪ್ಪ? ಸ್ಥಾನ ಬೆಲೆ ಅಂತೀವಿ. ಅದೇ ತರನಾಗಿ ಫೇಸ್ ವ್ಯಾಲ್ಯೂ ಅಂದ್ರೆ ಏನಂತೀವಿ? ಮುಖ ಬೆಲೆ. ಏನಂತೀವಿ? ಮುಖ ಬೆಲೆ ಅಂತೀವಿ. ಸೊ ನಮ್ಮ ಅಗ್ನಿವೀರ ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಸೊ 10th ಮುಗಿಸಿರ್ತಾರ. ಸೊ ಅವ್ರಿಗೆ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಬರೋದಿಲ್ಲ. ಸೊ ಅದಕ್ಕಾಗಿ ನಾವು ಭಾಳ ಅಂದ್ರೆ ಭಾಳ ಬೇಸಿಕ್ ಲೆವೆಲ್ದಾಗ ಕ್ಲಾಸ್ ಹೇಳ್ತಿರ್ತೀವಿ. ಸೊ ಏನದ್ರಿ? ಮುಖ ಬೆಲೆ. ಸೊ ಯಾವ ಥರದ್ರಿ? 5ರದ ಯಾವ್ದ್ರೊಳಗ 4526ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ ಕೇಳಿದ್ರು. ಸೊ ಸ್ಥಾನ ಬೆಲೆ ಅಂದ್ರೆ ಏನ? ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನ ನೋಡೋಣ ಫಸ್ಟ್. ಸೊ 3572 ಒಂದು ಸಂಖ್ಯೆ ಅದ. ಸೊ ಇದ್ರದ ಪ್ಲೇಸ್ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ನೋಡ್ರಿ. ಸೊ ಪ್ಲೇಸ್ ವ್ಯಾಲ್ಯೂ ಏನಾಗ್ತದ ಅಂದ್ರೆ ಸೊ ಇದನ್ನ ನೋಡಿದ ತಕ್ಷಣ ಏನಂತ ಹೇಳ್ತೀವಿ? 5 ಅಂತ ಹೇಳ್ತೀವಿ. ಸೊ ನಮ್ಗೆ ಇದ್ರದ ಪ್ಲೇಸ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಇದು ಯಾವ ಸ್ಥಾನದಾಗ ಐತಿ ನೋಡ್ಬೇಕು. ಬಿಡಿ 10 100. ಸೊ ಯಾವ ಸ್ಥಾನದಾಗ ಅದ ರೀ? 100 ಸ್ಥಾನದಾಗ 100ರಿಂದ ಗುಣಾಕಾರ ಮಾಡಬೇಕು. ಎಷ್ಟು ಬಂತ್ರಿ? 500 ಬಂತು. 500 ಅನ್ನೋದು ಏನಾಗಿರ್ತದ? ಪ್ಲೇಸ್ ವ್ಯಾಲ್ಯೂ. ಏನಾಗಿರ್ತದ ರೀ? ಪ್ಲೇಸ್ ವ್ಯಾಲ್ಯೂ. ಸೊ ಅದೇ ತರನಾಗಿ ನಮ್ಗೆ ಏನಾದ್ರು ಫೇಸ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ? ಮುಖ ಬೆಲೆ. ಸೊ ಇದನ್ನ ನೋಡಿದ ತಕ್ಷಣ ನಾವೇನಂತ ಹೇಳ್ತೀವಿ? 5 ಅಂತ ಹೇಳ್ತೀವಿ. 5 ಇಲ್ಲಿ ಏನು ಕೇಳಿದಾರ? ಮೈನಸ್ ಕೇಳಿದಾರ. ಸೊ ಮೈನಸ್ ಮಾಡ್ರಿ ಎಷ್ಟು ಬಂದ್ರಿ? 495. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆಗ್ತದ. ಸೊ ಆದ್ರೆ ಇದ್ರ ಲೆಕ್ಕನ ಜಸ್ಟ್ ರ್ಯಾಂಡಮ್ ಆಗಿ ತೊಗೊಂಡಿನಿ. ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಏನದ ನೋಡ್ರಿ? 4526. 4526. ಸೊ 26 ಅಂತೆ ಸಂಖ್ಯೆ ಕೊಟ್ಟಾರ. ಇದ್ರೊಳಗೆ ಇಲ್ಲಿ 5 ಕೊಟ್ಟಾರ. 5ರದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಮ್ಮೆ ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಏನ್ ಮಾಡ್ಬೇಕ್ರಿ? ಒಮ್ಮೆ ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇನ್ನೂ ಒಮ್ಮೆ ಫೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಏನ್ ಮಾಡ್ಬೇಕ್ರಿ? ಫೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವ ಸಂಖ್ಯೆ ಇದ್ರಿ? 5ರದ. ಸೊ 5 ಬರ್ಕೊಳ್ಳೋಣ. 5 ಬರ್ದು ನೆಕ್ಸ್ಟ್ ನಮಗೇನಾದ್ರೂ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ? ಸ್ಥಾನ ಬೆಲೆ ಬೇಕಾಗಿತ್ತಂದ್ರೆ ಅದು ಯಾವ ಸ್ಥಾನದಾಗ ಅದ ರೀ? ಬಿಡಿ 10 100. ಸೊ 100ರಿಂದ ಗುಣಾಕಾರ ಮಾಡ್ರಿ. 5 × 100 ಮಾಡ್ರೆ ಎಷ್ಟು ಬಂತ್ರಿ? 500. ಎಷ್ಟು ಬಂತು? 500. ನೆಕ್ಸ್ಟ್ ನಮಗ ಪೇಸ್ ಅಂದ್ರೆ ಏನ್ರಿ? ಮುಖ. ಪೇಸ್ ಅಂದ್ರೆ ಏನ್ರಿ? ಮುಖ.
ಅದನ್ನ ನೋಡಿದ ತಕ್ಷಣ ಏನಂತ ಹೇಳ್ತೀವಿ ನಾವು 5 ಅಂತ ಹೇಳ್ತೀವಿ. ಸೊ 5 ಹಂಗ ಬರೀರಿ. ಸೊ ನಮ್ಗೆ ಏನು ಕೊಟ್ಟಾನ ಇಲ್ಲಿ ಡಿಫ್ರೆನ್ಸ್ ಕೊಟ್ಟಾನ. ಸೊ ಡಿಫ್ರೆನ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ಸೊ 500 ಒಳಗೆ 5 ಮೈನಸ್ ಆದ್ರೆ ಎಷ್ಟು ರೀ 495. ಎಷ್ಟೈತ್ರಿ 495. ಸೊ ಇದು ಡಿಫ್ರೆನ್ಸ್ ಅಂದ್ರೆ ಏನು ಮಾಡಬೇಕು ಮೈನಸ್ ಮಾಡಬೇಕು. ಕ್ವಶನ್ ಒಳಗೆ ಸಮ್ ಅಂತ ಬಂತಂದ್ರೆ ಏನು ಮಾಡ್ಬೇಕ್ರಿ ಪ್ಲಸ್. ಪ್ರಾಡಕ್ಟ್ ಅಂತ ಬಂತಂದ್ರೆ ಏನ್ರಿ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಬಂತಂದ್ರೆ ಏನು ಮಾಡಬೇಕು ಗುಣಾಕಾರ. ಸಮ್ ಅಂತ ಬಂದ್ರೆ ಏನು ಮಾಡ್ಬೇಕ್ರಿ ಪ್ಲಸ್. ಪ್ರಾಡಕ್ಟ್ ಬಂದ್ರೆ ಏನು ಮಾಡ್ಬೇಕ್ರಿ ಗುಣಾಕಾರ. ಡಿಫ್ರೆನ್ಸ್ ಬಂದ್ರೆ ಏನು ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ಒಂದು ಸ್ಕ್ರೀನ್ಶಾಟ್ ತಗೋರಿ, ಎಕ್ಸಾಮ್ದಾಗ ಹೆಲ್ಪ್ಫುಲ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕೂಡ ಎಷ್ಟದ ರೀ 3087 ಕೊಟ್ಟಾರ. ಸೊ ಇಲ್ಲಿಯೂ ಕೂಡ ಏನದ್ರಿ ಕ್ವಶನ್ ಡಿಫ್ರೆನ್ಸ್ ಅದ. ಏನದ ಡಿಫ್ರೆನ್ಸ್ ಅದ. ಸೊ ನೀವು ಕ್ವಶನ್ನ ಬಿಡ್ಸಕ್ಕೆ ಟ್ರೈ ಮಾಡ್ಬೋದು. ನಾನು ನಿಮಗೆ ಏನು ಮಾಡ್ತೇನಪ್ಪ ಅಂದ್ರೆ ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನೋ. ಸೊ ನಿಮ್ಮದು ಮುಗಿದ ನಂತರ ನಾ ಸ್ಟಾರ್ಟ್ ಮಾಡ್ತೀನಿ. ಒಂದು 30 ಸೆಕೆಂಡ್ ಟೈಮ್ ಇರ್ತದ. ಸೊ ಬೇಗ ಬಿಡಿಸ್ಬೇಕು. ಆನ್ಸರ್ ಬೇಗ ಬಿಡಿಸ್ತವ್ರ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಬೇಕು. ಎಸ್ 30 ಸೆಕೆಂಡ್ ಮುಗೀತು, ನಾನು ಬಿಡಿಸ್ತೀನಿ. ಸೊ ನಿಮಗೆಲ್ಲ ಗುರ್ತದ. ಇವಾಗ ಡಿಫ್ರೆನ್ಸ್ ಅಂದ್ರೆ ಏನು ಮಾಡ್ತೀರಿಪ್ಪ ಮೈನಸ್ ಮಾಡ್ತೀರಿ. ಇಷ್ಟಂತೂ ಐಡಿಯಾ ಬಂದೈತಿ. ಏನು ಡಿಫ್ರೆನ್ಸ್ ಮಾಡ್ತೀರಿ ಪ್ಲೇಸ್ ವ್ಯಾಲ್ಯೂ. ಸೊ ಸ್ಥಾನ ಬೆಲೆ, ಫೇಸ್ ವ್ಯಾಲ್ಯೂ, ಮುಖ ಬೆಲೆ ಯಾವ್ತದ್ರಿ 3ರದ ಯಾವ್ದ್ರೊಳಗೆ 3087ರಲ್ಲಿ ಯಾವ್ತರದ್ರಿ 3ರದ. ಸೊ ನಮಗೆ ಇವಾಗ ಪ್ಲೇಸ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಫಸ್ಟ್ 3 ಬರೀತೀರಿ. ಫಸ್ಟ್ ಏನು ಬರೀತೀರಿ 3 ಅಂತೂ ಬರೀತೀರಿ. ಆ ನಂತರ ಗುಣಾಕಾರ ಚಿಹ್ನೆ ಹಾಕ್ತೀರಿ. ಇದು ಯಾವ ಸ್ಥಾನದಾಗದ ಬಿಡಿ 10 100 1000 ಇಂಟು ಎಷ್ಟು ಮಾಡ್ಬೇಕ್ರಿ 1000 ಮಾಡಬೇಕು. ಸೊ 3 ಇಂಟು 1000 ಮಾಡ್ರೆ ಎಷ್ಟಾಯ್ತು ರೀ 3000. ಸೊ ಇದಕ್ಕೆ ಏನಂತೀವಿ ನಾವು ಪ್ಲೇಸ್ ವ್ಯಾಲ್ಯೂ ಅಂತೀವಿ. ಏನಂತೀವಿ ಪ್ಲೇಸ್ ವ್ಯಾಲ್ಯೂ. ಸೊ ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾವ್ದ್ರಿ ಫೇಸ್ ವ್ಯಾಲ್ಯೂ. ಯಾವ್ದು ಬೇಕಾಗಿದೆ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಸೊ ಇದನ್ನ ನೋಡಿದ ತಕ್ಷಣ ಏನಂತೀವಿ ನಾವು 3 ಅಂತೀವಿ. ಸೊ ಏನು ಮಾಡ್ಬೇಕಾಗಿತ್ತು ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ಅಂದ್ರೆ ಏನ್ರಿ ಮೈನಸ್. 10ರೊಳಗೆ 3 ಹೋದ್ರೆ ಎಷ್ಟು ರೀ 7. 10ರೊಳಗೆ 1 ಹೋದ್ರೆ ಎಷ್ಟು ರೀ 9. ಸೊ 10ರೊಳಗೆ 1 ಹೋದ್ರೆ ಎಷ್ಟು ರೀ 9. 2ರೊಳಗೆ 1 ಹೋದ್ರೆ ಎಷ್ಟು ರೀ 3ರೊಳಗೆ 1 ಹೋದ್ರೆ ಎಷ್ಟು ರೀ 2. ಸೊ ಆನ್ಸರ್ ಎಷ್ಟು ರೀ 2997. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಹೌದ್ರಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದ 7982 ಅದ. ಸೊ ಅದ್ರೊಳಗೆ 9th ನಾವು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ಡಿಫ್ರೆನ್ಸ್. ಸೊ ಇವಾಗೂ ಬಿಡಿಸ್ಬೋದು. ಸೊ ಈ ಲೆಕ್ಕ ತಿಳಿದಿತ್ತು ನಿಮಗೆ ಖುಷಿ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹ್ಯಾಶ್ಟ್ಯಾಗ್ ಒಳಗೆ ಐ ಲವ್ ಇಂಡಿಯನ್ ಆರ್ಮಿ ಅಂತ ಹಾಕ್ರಿ. ಐ ಲವ್ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಎಸ್ ಓಕೆ ಬಿಡಿಸೋಣ. ಏನದ ರೀ 7982 ಅದ. ಸೊ ಯಾವ್ದು ಹೇಳಿದಾರೆ 9 ಹೇಳಿದಾರೆ. ಸೊ 9ದ ನಮಗೆ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಬೇಕಾಗಿತ್ತು. 9 ಬರ್ದ ಇಂಟು ಹಾಕಬೇಕು. ನೆಕ್ಸ್ಟ್ ಬಿಡಿ 10 100 ಯಾವ ಸ್ಥಾನದಾಗದ 100 ಸ್ಥಾನದಾಗದ. 100 ಇಂಟು 9 ಮಾಡ್ರೆ ಎಷ್ಟು ರೀ 900. ನೆಕ್ಸ್ಟ್ ಇದ್ರದ ಪ್ಲೇಸ್ ವ್ಯಾಲ್ಯೂ ಅದು ನೋಡಿದ ತಕ್ಷಣ 9 ಅಂತೀವಿ. ಮೈನಸ್ 10ರೊಳಗೆ 9 ಹೋದ್ರೆ ಎಷ್ಟು ರೀ 1. 10ರಾಗ 1 ಹೋದ್ರೆ ಎಷ್ಟು ರೀ 9. 9ರಾಗ 1 ಹೋದ್ರೆ ಎಷ್ಟು ರೀ 8. ಸೊ ಆನ್ಸರ್ 891. ನೆಕ್ಸ್ಟ್ 2 ಲೆಕ್ಕ ನೀವು ಬಿಡಿಸ್ಬೇಕು. ಬಿಡ್ಸಕ್ಕೆ ಬರ್ತದೆ ಇವಾಗ 5241. ಎಷ್ಟದ ರೀ 5241. ಸೊ ಇದು ನಿಮ್ಗೆ ಹೋಮ್ವರ್ಕ್ ಇರ್ತದೆ. ಏನಿರ್ತದೆ ರೀ ಹೋಮ್ವರ್ಕ್. ಸೊ ಆನ್ಲೈನ್ ಆಫ್ಲೈನ್ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಆಫ್ಲೈನ್ದಾಗ ಇದಕ್ಕಿಂತ ಸ್ವಲ್ಪ ಸ್ಲೋ ಹೋಗ್ತಿರ್ತದೆ. ಆನ್ಲೈನ್ದಾಗೂ ಸೇಮ್ ಅಷ್ಟೇ ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಸತ್ತಿದ್ದೀವಿ ಚಾಪ್ಟರ್ ವೈಸ್ ಕ್ಲಾಸ್. ನೆಕ್ಸ್ಟ್ ಸೇಮ್ ಇದೆ ನಮ್ಮ ಕ್ಲಾಸ್ ಆ್ಯಪ್ ಒಳಗೂ ಕೂಡ ಸ್ಟಾರ್ಟ್ ಇರ್ತಾವ. ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೆಕ್ಸ್ಟ್ ಏನ್ರಿ ಟೈಪ್ 2 ಕ್ವಶನ್ಸ್ ಹೌದಾ ನಂಬರ್ ಸಿಸ್ಟಮ್ ಒಳಗೆ ಬರ್ತಕ್ಕಂಥ ಟೈಪ್ 2 ಕ್ವಶನ್ಸ್. ಸೊ ಇಷ್ಟೊತ್ತನ ನಾವು ಡಿಫ್ರೆನ್ಸ್ ಬೇಸ್ ಮೇಲೆ ಕ್ವಶನ್ಗಳನ್ನ ಬಿಡಿಸ್ತೀವಿ.
ಸೊ ಇವಾಗ ಯಾವ ತರ ಬರ್ತಾವ ನೋಡ್ರಿ ಕ್ವಶನ್ ಸಮ್ ಏನ್ರಿ ಸಮ್. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದೆನು ಸಮ್ ಅಂದ್ರೆ ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡಬೇಕು. ಸಮ್ ಅಂದ್ರೆ ಏನ್ ಮಾಡ್ಬೇಕ್ರಿ ಪ್ಲಸ್. ಸಮ್ ಇದ್ರೆ ಏನ್ ಮಾಡಬೇಕು ಪ್ಲಸ್ ಮಾಡಬೇಕು. ಒಂದ್ ಲೆಕ್ಕ ನಾನು ನಿಮಗೆ ಬಿಡಿಸಿ ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ನಿಮಗೆ ಐಡಿಯಾ ಬರ್ತದೆ. ಸೊ ಸಮ್ ಅಂದ್ರೆ ಏನ್ ಮಾಡ್ಬೇಕ್ರಿ ಪ್ಲಸ್. ಸಮ್ ಅಂದ್ರೆ ಏನ್ ಮಾಡಬೇಕು ಪ್ಲಸ್ ಮಾಡಬೇಕು. ಏನ್ ಮಾಡಬೇಕು ಪ್ಲಸ್. ಯಾವುದನ್ನ ಪ್ಲಸ್ ಮಾಡ್ಬೇಕ್ರಿ ಪ್ಲೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ. ಸೊ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ ಸ್ಥಾನ ಬೆಲೆ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ ಮುಖ ಬೆಲೆ. ಸೊ ಎಷ್ಟದ ರೀ 8604 ಅದ. ಯಾವ ಥರದ್ರಿ 8ರದ. ಸೊ 8ರ ಸ್ಥಾನ ಬೆಲೆ ಬೇಕಾಗಿತ್ತು ಅಂದ್ರೆ 8 ಬರಿಬೇಕು ಇಂಟು ಬಿಡಿ 10 100 1000. ಸೊ 1000ರಿಂದ ಗುಣಾಕಾರ ಮಾಡಬೇಕು. ಸೊ ಎಷ್ಟಾತ್ರಿ 8000. ಎಷ್ಟಾಯ್ತ್ರಿ 8000. ಇದಕ್ಕೆ ನಾವೇನಂತೀವಿ ಪ್ಲೇಸ್ ವ್ಯಾಲ್ಯೂ. ಸೊ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸೊ ಅದೇ ಇರ್ತದ ಸಂಖ್ಯೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಆನ್ಸರ್ ಎಷ್ಟು ಬರ್ತದ್ರಿ 8008. ಎಷ್ಟು ಬರ್ತದ್ರಿ ಆನ್ಸರ್ 8008. ಸೊ ಇಲ್ಲಿ ನಾವು ಯಾಕೆ ಪ್ಲಸ್ ಮಾಡತ್ತೋ ಅಂದ್ರೆ ಕ್ವಶನ್ ಒಳಗೆ ಏನು ಕೇಳಿದನ್ರಿ ಸಮ್ ಅಂತ ಕೇಳಿದಾನೆ. ಏನು ಕೇಳಿದನು ಸಮ್ ಅಂತ ಕೇಳಿದಾನೆ. ಸೊ ಅದಕ್ಕೆ ನಾವು ಪ್ಲಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ 3021 ಏನದ ರೀ 3021 ಐತಿ. ಸೊ ಇಲ್ಲೂ ಕೂಡ ಏನು ಮಾಡತ್ತೆ ಅನ್ನ ಸಮ್ ಮಾಡೋದನ್ನ. ಸೊ ಯಾವ ಥರದ್ರಿ 3ರದ. ಸೊ 3 ಅನ್ನೋದು ಯಾವ ಸ್ಥಾನದಾಗ ಅದ ಬಿಡಿ 10 100 1000. ಸೊ ಇಂಟು 1000 ಮಾಡ್ರಿ. 3 ಇಂಟು 1000 ಮಾಡ್ರ ವ್ಯಾಲ್ಯೂ ಎಷ್ಟು ಬಂತ್ರಿ 3000. ಎಷ್ಟು ಬಂತು 3000. ಇದಕ್ಕೆ ಏನಂತೀವಿ ಪ್ಲೇಸ್ ವ್ಯಾಲ್ಯೂ ಅಂತೀವಿ. ಸೊ ಪ್ಲೇಸ್ ವ್ಯಾಲ್ಯೂ ಸೇಮ್ ಆಸ್ ಇಟ್ ಈಸ್ ಇರ್ತದ. ಸೊ ಸಮ್ ಅಂದ್ರೆ ಪ್ಲಸ್ ಮಾಡಬೇಕು. ಸೊ ಆನ್ಸರ್ ಎಷ್ಟೈತ್ರಿ 3003. ಎಷ್ಟಾಯ್ತು 3003. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದನ್ನ ನಿಮಗೆ ಬಿಡ್ಸಕ್ಕೆ ಹೋಮ್ವರ್ಕ್ ಇರ್ತದೆ, ಅಗದಿ ಈಸಿಯಾಗಿ ಬಿಡಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 5901 ನಂಬರ್ ಸಿಸ್ಟಮ್ ಒಳಗೆ ನೆಕ್ಸ್ಟ್ ಟೈಪ್ ಬೇಸಿಕ್ ಲೆವೆಲ್ ಕ್ವಶನ್ಗಳು ಎಲ್ಲಾನು ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ 7023 ಅದ ರೀ. ಏನದ 7023 ಅದ. ಸೊ ಯಾವ ಸಂಖ್ಯೆ ಇದ್ರಿ 7ರದು. ಸೊ 7 ಯಾವ ಸ್ಥಾನದಾಗದ 1000 ಸ್ಥಾನದಾಗದ. 1000ರಿಂದ ಗುಣಾಕಾರ ಮಾಡ್ರಿ. ಎಷ್ಟಾಯ್ತ್ರಿ 7000. ಎಷ್ಟಾಯ್ತ್ರಿ 7000. ಸೊ ಪ್ಲೇಸ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಕ್ವಶನ್ ಒಳಗೆ ಪ್ಲೇಸ್ ವ್ಯಾಲ್ಯೂನು ಕೇಳೋಣ. ಸೊ ಪ್ಲೇಸ್ ವ್ಯಾಲ್ಯೂನು ಕೂಡ ಎಷ್ಟು ಇರ್ತದ್ರಿ 7 ಇರ್ತದ. ಆದ್ರೆ ಸಮ್ ಕೇಳೋಣ, ಡಿಫ್ರೆನ್ಸ್ ಕೇಳೋಣ. ನೋಡ್ರಿ ಏನು ಕೇಳಿದಾನೆ ಇಲ್ಲಿ ಪ್ರಾಡಕ್ಟ್ ಕೇಳಿದಾನ. ಸೊ ಪ್ರಾಡಕ್ಟ್ ಕೇಳಿದ್ದಂದ್ರೆ ನಾವೇನು ನೆನಪಿಟ್ಕೋಬೇಕ್ರಿ ಇಂಟು ಮಾಡಬೇಕು. ಏನು ಮಾಡಬೇಕು ಇಂಟು ಮಾಡಬೇಕು. ಸೊ ಇಂಟು ಮಾಡ್ರಿ. ಸೊ 3 0ಕ್ಕೆ 3 0. 7 7 ಎಷ್ಟು ರೀ 49. ಸೊ ಆನ್ಸರ್ ಎಷ್ಟಾಯಿತು 49,000. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದ 6408. ಏನದ ರೀ 6408 ಐತಿ. ಎಷ್ಟದ ರೀ 6408. ಯಾವ ಸಂಖ್ಯೆ ಇದ್ರಿ 6ರದ. ಸೊ 6 ಯಾವ ಸ್ಥಾನದಾಗದ 1000 ಸ್ಥಾನದಾಗದ. ಇಂಟು ಎಷ್ಟು ಮಾಡಬೇಕ್ರಿ 1000. ಸೊ ಎಷ್ಟಾಯಿತು 6000. ಸೊ ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟದ ರೀ 6000. ಮುಖ ಬೆಲೆ ಎಷ್ಟಾಗಿರ್ತದೆ ಅದೇ ಸಂಖ್ಯೆ 6 6 ಎಷ್ಟು ರೀ 36,000. 36,000. ಟೈಪ್ 4. ಸೊ ನಿಮ್ಮ ಎಕ್ಸಾಮ್ದಾಗ ಬರ್ತಕ್ಕಂಥ ಕ್ವಶನ್ಗಳು ಏನ್ರಿ ಇವ ನಿಮ್ಮ ಎಕ್ಸಾಮ್ದಾಗ ನಿಮ್ಮ ಒಂದು ಎಕ್ಸಾಮ್ದಾಗ ಬರ್ತಕ್ಕಂಥ ಕ್ವಶನ್ಗಳು ಸಾಕಷ್ಟು ಬಾರಿ ಈ ಪ್ರೈಮ್ ನಂಬರ್ ಬೇಸ್ ಮೇಲೆ ಕ್ವಶನ್ ಬಂದಿದೆ. ಇದಕ್ಕೆ ಏನಂತೀವಿ ನೋಡ್ರಿ ಪ್ರೈಮ್ ನಂಬರ್. ಎಂಥ ನಂಬರ್ ಅಂತೀವಿ ಪ್ರೈಮ್ ನಂಬರ್. ನೆನಪಿಟ್ಕೋರಿ, ಪ್ರೊನೌನ್ಸಿಯೇಷನ್ ನೆನಪಿಟ್ಕೋರಿ. ಏನಂತೀವಿ ಪ್ರೈಮ್ ನಂಬರ್. ಏನಂತೀವಪ್ಪ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಪ್ರೈಮ್ ನಂಬರ್ ಅಂದ್ರೆ ಏನಾಗಿರ್ತದ ಅವಿಭಾಜ್ಯ ಸಂಖ್ಯೆ. ಎಂಥ ಸಂಖ್ಯೆ ರೀ ಅವಿಭಾಜ್ಯ ಸಂಖ್ಯೆ. ಪ್ರೈಮ್ ನಂಬರ್ ಅಂದ್ರೆ ಎಂಥ ಸಂಖ್ಯೆ ಆಗಿರ್ತದ ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ಸೊ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಕ್ವಶನ್ ಕೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೈಮ್ ನಂಬರ್. ವಿಚ್ ಆಫ್ ದ ಫಾಲೋವಿಂಗ್. ಫಾಲೋವಿಂಗ್ ಅಂದ್ರೆ ಏನ್ರಿ ಇದ್ರೊಳಗೆ ಯಾವ್ದ ಅವಿಭಾಜ್ಯ ಸಂಖ್ಯೆ ಐತಿ ಅಂತ ಕೇಳಿದಾರ. ಏನ್ ನೋಡ್ರಿ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೈಮ್ ನಂಬರ್. ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದಾರ. ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದಾರೆ.
ಸೊ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪ? ಒಂದು ಮತ್ತು ಏನು ಡೆಫಿನಿಷನ್? ಒಂದು ಮತ್ತು ಅದೇ ಸಂಖ್ಯೆಯಿಂದ, ಯಾವ ಸಂಖ್ಯೆಯಿಂದ ರೀ? ಅದೇ ಸಂಖ್ಯೆಯಿಂದ ಮಾತ್ರ ಏನ್ರಿ? ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆ. ಏನಂತೀವಿ? ಅವಿಭಾಜ್ಯ ಸಂಖ್ಯೆ ಅಂತೀವಿ. ಇದು ಡೆಫಿನಿಷನ್. ಇದನ್ನೆಲ್ಲಾನು ನೀವು ನೆನಪಿಟ್ಟುಕೋ ಅವಶ್ಯಕತೆ ಇಲ್ಲ. ಏನಿಲ್ಲ ರೀ, ನೆನಪಿಟ್ಕೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೋಡ್ರಿ, 21 ಅನ್ನೋದು ಯಾವ ಮಗ್ಗಿ ಒಳಗೆ ಬರ್ತದ? 7ರ ಮಗ್ಗಿ ಒಳಗೆ ಬರ್ತದ. ನೆಕ್ಸ್ಟ್ 3ರ ಮಗ್ಗಿ ಒಳಗೆ ಬರ್ತದ. ಸೊ ನಮ್ಗೆ ಅವಿಭಾಜ್ಯ ಸಂಖ್ಯೆ ಆಗ್ಬೇಕಾಗಿತ್ತಂದ್ರ ಅದು ಬ್ಯಾರೆ ಯಾವುದು ಮಗ್ಗಿ ಒಳಗೆ ಬರಬಾರ್ದು. ಹೇಳ್ತೈತಿ 21 ಅನ್ನೋದು ಏನಾಗತೈತಿ? 3ರ ಮಗ್ಗಿ ಒಳಗೆ ಬರತೈತಿ, 7ರ ಮಗ್ಗಿ ಒಳಗೆ ಬರತೈತಿ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ 45 ಅನ್ನೋದು 9ರ ಮಗ್ಗಿ ಒಳಗೈತಿ, 5ರ ಮಗ್ಗಿ ಒಳಗೈತಿ. ಸೊ ಅದಕ್ಕೆ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಈಗ ಅವಿಭಾಜ್ಯ ಸಂಖ್ಯೆ ಯಾವ ಆಗ್ತದಂದ್ರೆ 31 ಆಗ್ತದ. ಹೆಂಗ 31 ಆಗ್ತದಪ್ಪ ಅಂದ್ರ, ಸೊ 31 ಅನ್ನೋದು 31ರ ಮಗ್ಗಿ ಬಿಟ್ರೆ ಮತ್ತೆ ಬೇರೆ ಯಾವ್ದ ಮಗ್ಗಿ ಒಳಗೂ ಬರುವುದಿಲ್ಲ. ಸೊ ಅವಿಭಾಜ್ಯ ಸಂಖ್ಯೆ ಎಷ್ಟಾಯ್ತ್ರಿ? 31 ಆಯ್ತು. ಸೊ 51 ಅನ್ನೋದು 51ರ ಮಗ್ಗಿ ಬಿಟ್ಟ ಮತ್ತೆ ಯಾವ ಮಗ್ಗಿ ಒಳಗೈತಿ? 3ರ ಮಗ್ಗಿ ಒಳಗೂ ಐತಿ. ಯಾವ ಮಗ್ಗಿ ಒಳಗೈತಿ? 3ರ ಮಗ್ಗಿ ಒಳಗೂ ಐತಿ. ಸೊ ಅದಕ್ಕೆ 51 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದು ಕೂಡ ಏನಾಯ್ತು? ಭಾಜ್ಯ ಸಂಖ್ಯೆ ಆಯ್ತು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ವಿಚ್ ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್? ಸೊ ನಿಮ್ಗೆಲ್ಲ ಗೊತ್ತೈತಿ ಈಗ ಪ್ರೈಮ್ ನಂಬರ್ ಅಂದ್ರೆ ಯಾವುದಕ್ಕೆ ಅಂತೀವಿ? ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಅಂತೀವಿ. ಆದ್ರೆ ಸ್ಮಾಲೆಸ್ಟ್ ಏನದರಿ? ಸ್ಮಾಲೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಅತಿ ಚಿಕ್ಕದಾದ, ಏನು ಅತಿ ಚಿಕ್ಕದಾದಂಥ ಅವಿಭಾಜ್ಯ ಸಂಖ್ಯೆ ಯಾವುದಂತ ಕೇಳಿದ್ರೆ ಅತಿ ಚಿಕ್ಕದಾದಂಥ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ 2. ಯಾವ್ದಾಗಿರ್ತದ್ರಿ? 2 ಆಗಿರ್ತದೆ. ನೆಕ್ಸ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಕೂಡ ಯಾವ್ದ್ರಿ? 2 ಆಗಿರ್ತದೆ ಕ್ವಶನ್. ನೆಕ್ಸ್ಟ್ ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಕೂಡ ಯಾವ್ದಾಗಿರ್ತದ್ರಿ? 2 ಆಗಿರ್ತದೆ. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವ್ದಾಗಿರ್ತದ್ರಿ? 3 ಆಗಿರ್ತದೆ. ಸೊ ಈವನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಸಮಸಂಖ್ಯೆ. ಏನ್ರಿ ಈವನ್ ಅಂದ್ರೆ ಏನ್ ಗೊತ್ತಿರಬೇಕು? ಸಮಸಂಖ್ಯೆ. ಆಡ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಏನಪ್ಪಾ ಅಂದ್ರೆ ಬೆಸ ಸಂಖ್ಯೆ. ಏನ್ ಗೊತ್ತಿರ್ಬೇಕ್ರಿ? ಬೆಸ ಸಂಖ್ಯೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪ್ರೈಮ್ ನಂಬರ್? ನಾಟ್ ಪ್ರೈಮ್ ನಂಬರ್. ಸೊ ಇದೇಗ ಏನ್ ಹೇಳಿದವ? ಪ್ರೈಮ್ ನಂಬರ್ ಕಂಡಿಡಿ ಅಂದಿದ್ದ. ಇವಾಗ ಏನ್ ಕೇಳಿದನ? ಯಾವ್ದು ಪ್ರೈಮ್ ನಂಬರ್ ಅಲ್ಲ ಅಂತ ಕೇಳಿದನ. ಸೊ ಇದ್ರೊಳಗೆ 7 7 49. ಸೊ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ 49 ಅನ್ನೋದು 49ರ ಮಗ್ಗಿ ಒಳಗೆ ಅಷ್ಟೇ ಇತ್ತಂದ್ರೆ ಅದೇನಾಕಿತ್ತು? ಅವಿಭಾಜ್ಯ ಸಂಖ್ಯೆ ಹಾಕಿತ್ತು. ಆದ್ರೆ 49 ಅನ್ನೋದು ಯಾವ ಮಗ್ಗಿ ಒಳಗೈತಿ? 7ರ ಮಗ್ಗಿ ಒಳಗೂ ಐತಿ. ಅದಕ್ಕೆ 49 ಅನ್ನೋದು ಏನಲ್ರಿ? ಅವಿಭಾಜ್ಯ ಸಂಖ್ಯೆ ಅಲ್ಲ. ಏನು ಕೊಟ್ಟಾನ ಇಲ್ಲಿ? ನಾಟ್ ಅಂತ ಮೆನ್ಷನ್ ಮಾಡಿದಾನೆ. ಏನ್ ಕೊಟ್ಟಾನ್ರಿ? ನಾಟ್ ಅಂತ ಮೆನ್ಷನ್ ಮಾಡಿದಾನೆ. ಅದಕ್ಕೆ ಅದೇನಲ್ರಿ? ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಕ್ವಶನ್, ನಂಬರ್ ಸಿಸ್ಟಮ್ ಒಳಗೆ ಟೈಪ್ 5 ಏನ್ರಿ? ಟೈಪ್ 5 ಕ್ವಶನ್ ನೋಡ್ಬೋದು. ಏನದರಿ? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್? ಸೊ ನಾವು ಇಷ್ಟೊತ್ತನ ಕ್ವಶನ್ಗಳನ್ನ ಬಿಡಿಸಿದಾಗ ಸಮ್ ಅಂದ್ರೆ ಏನು ಗುರ್ತಾಯ್ತು? ಸಮ್ ಅಂದ್ರೆ ಏನು ಅನ್ನೋದು ಗುರ್ತಾಗೈತಿ. ಡಿಫ್ರೆನ್ಸ್ ಅಂದ್ರೆ ಏನು ಅನ್ನೋದು ಗುರ್ತಾಗೈತಿ. ನೆಕ್ಸ್ಟ್ ಪ್ರಾಡಕ್ಟ್ ಅಂದ್ರೆ ಏನಂತೀವಿ ಅನ್ನೋದು ಅದು ಗುರ್ತಾಗಿದೆ. ಸಮ್, ಡಿಫ್ರೆನ್ಸ್, ಪ್ರಾಡಕ್ಟ್ ಅಂತ ಯಾವ್ಯಾವ್ದಕ್ಕೆ ಅಂತೀವಿ ಅನ್ನೋದು ನಮಗೆಲ್ಲಾನು ಗುರ್ತಾಗಿದೆ. ಸೊ ಈಗ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ ಅದ. ಸಮ್ ಅಂದ್ರೆ ಏನ್ರಿ? ಮೊತ್ತ. ಸೊ ಯಾವ ಥರದ್ರಿ? ಫಸ್ಟ್ 5. ಸೊ ಮೊದಲ 5 ನ್ಯಾಚುರಲ್ ನಂಬರ್ಸ್. ಇದಕ್ಕೆ ಏನಂತೀವಿ? ಪ್ರೊನೌನ್ಸಿಯೇಷನ್ ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಪ್ಪ? ನಾವು ಅದಕ್ಕೆ ಏನಂತೀವಿ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕನ್ನಡದಾಗ ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತೀವಿ. ಸೊ ಸ್ವಾಭಾವಿಕ ಸಂಖ್ಯೆಗಳ ಸಂಕೇತ ಏನಾಗಿರ್ತದಪ್ಪ ಅಂದ್ರೆ ಎನ್ ಆಗಿರ್ತದೆ. ಸೊ ಈ ಥರ ಸಿಂಬಾಲ್ ಏನಾಗಿರ್ತದೆ? ಎನ್ ಆಗಿರ್ತದೆ. ಸೊ ಇವು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ 1 2 3 4 5 ಅಪ್ ಟು ಸೋನ್ ಅನ್ಪರಿಮಿತ, ಲಿಮಿಟ್ ಇರೋದಿಲ್ಲ. ಸೊ ನ್ಯಾಚುರಲ್ ನಂಬರ್ಸ್ ಕನ್ನಡದಾಗ ಏನಂತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಈ ಥರ ಒಂದು ಸಂಕೇತ ಏನಾಗಿರ್ತದಪ್ಪ? ಎನ್ ಆಗಿರ್ತದ. ಈ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗಿರ್ತಾವ? 1ರಿಂದ ಸ್ಟಾರ್ಟ್ ಆಗಿರ್ತಾವ.
ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಯಾವ್ದಾಗಿರ್ತದ 1 ಆಗಿರ್ತದೆ. ಇದು ಕೂಡ ನಿಮ್ಮ ಎಕ್ಸಾಮ್ ಒಳಗೆ ಕ್ವಶನ್ ಬರ್ತದ. ಸೊ ಇಲ್ಲಿ ನಮಗೇನು ಕೇಳಿದನಪ್ಪ ಅಂದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದಾನೆ. ಸೊ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ ಬರ್ತಾವ್ರಿ? 1 2 3 4 5. ಸೊ ಈ ಸಂಖ್ಯೆಗಳದ್ದು ಏನು ಕೇಳಿದಾನೋ ಮೊತ್ತ ಕೇಳಿದಾನೆ. ಸೊ ಮೊತ್ತ ಅಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಏನು ಮಾಡ್ಬೇಕ್ರಿ? ಕೂಡಿಸ್ಬೇಕು. ಸೊ ಕೂಡಿಸ್ರೆ ಎಷ್ಟಾಗ್ತೈತಿ ನೋಡ್ರಿ. 5 4 9 9 3 12 12 2 ಎಷ್ಟ್ರಿ? 15. ಸಾರಿ 5 4 ಎಷ್ಟ್ರಿ? 9 9 3 12 12 4 14 14 1 ಎಷ್ಟ್ರಿ? 15. ಎಷ್ಟಾಯ್ತ್ರಿ? 15. ಸೊ ಮೊತ್ತ ಕೇಳಿದಾನ. ಯಾವ್ದಕ್ಕೆ ಕೇಳಿದ್ರಿ? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? 1ರಿಂದ ಸ್ಟಾರ್ಟ್ ಆಗ್ತಾವ. ಮೊದಲ 5 ಅಂದ್ರೆ 1ರಿಂದ 5 ತನ. ಸೊ ಅವುಗಳ ಮೊತ್ತ ಎಷ್ಟಾಯ್ತ್ರಿ? 15 ಆಯ್ತು. ಸೊ ಇದಕ್ಕೆ ಇನ್ನೂ ಒಂದು ಫಾರ್ಮುಲಾ ಬರ್ತದ, ನೆನಪಿಟ್ಕೋರಿ. n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಈ ಒಂದು ಫಾರ್ಮುಲಾ ಫಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ದಾಗ. ಫಾರ್ಮುಲಾ ಏನ್ರಿ? ಫಸ್ಟ್ n ನ್ಯಾಚುರಲ್ ನಂಬರ್ ಸಮ್ ಕೇಳಿದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ n ಅಂದ್ರೆ ಎಷ್ಟ್ರಿ? ಎಷ್ಟು ಸಂಖ್ಯೆ ಕಂಡಿಡಿ ಅಂದನು? 5 ಸಂಖ್ಯೆ. n ಅಂದ್ರೆ ಎಷ್ಟ್ರಿ? 5. 5 ಪ್ಲಸ್ 1 ಎಷ್ಟ್ರಿ? 6. ಕೆಳಗೆ ಎಷ್ಟೈತಿ? 2 ಐತಿ. ಸೊ 2 1 2 3 ಸೊ 5 3 ಎಷ್ಟ್ರಿ? 15. ಈಗ ಫಾರ್ಮುಲಾ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ನೋಡ್ರಿ ನೆಕ್ಸ್ಟ್ ಕ್ವಶನ್ ಒಳಗ. ಇಲ್ಲಿ ಏನ್ ಕೇಳಿದನು? ವಾಟ್ ಈಸ್ ದ ಸಮ್? ಸೊ ಸಮ್ ಅಂದ್ರೆ ಏನ್ರಿ? ಪ್ಲಸ್ ಮಾಡಬೇಕು. ಅದ್ರ ಬಗ್ಗೆ ಅಂತೂ ಇವಾಗ ನಿಮ್ಗೆ ಐಡಿಯಾ ಬಂದಿದೆ. ಸೊ ಸಮ್ ಆಫ್ ಫಸ್ಟ್ 7 ನ್ಯಾಚುರಲ್ ನಂಬರ್ ಅಂತ ಕೊಟ್ಟಾನ. ಸೊ ನಮ್ದು ಫಾರ್ಮುಲಾ ಏನೈತ್ರಿ? n ಇಂಟು n ಪ್ಲಸ್ 1 n ಪ್ಲಸ್ 1 ಡಿವೈಡ್ ಬೈ 2 ಅದ. ಸೊ n ಅಂದ್ರೆ ಎಷ್ಟ್ರಿ? 7. n ಅಂದ್ರೆ ಎಷ್ಟ್ರಿ? 7. n ಅಂದ್ರೆ ಎಷ್ಟ್ರಿ? 7. n ಜಾಗದಾಗ ನಾವು 7 ಯಾಕೆ ತುಂಬಾತೀವಿ ಅಂದ್ರೆ ಅವ್ರು ನಮಗೆ ಎಷ್ಟು ಸಂಖ್ಯೆಗಳು ಕೇಳಿದಾರ್ರಿ? ಮೊದಲ 7. ಸೊ ನೆಕ್ಸ್ಟ್ ಗುಣಾಕಾರ ಚಿಹ್ನೆ ಐತಿ. 7 ಪ್ಲಸ್ 1 ಎಷ್ಟ್ರಿ? 8. ಕೆಳಗೆ ಎಷ್ಟ್ರಿ? 2. 2 1 2 4 ಸೊ 7 4 ಎಷ್ಟ್ರಿ? 28. 7 4 ಎಷ್ಟ್ರಿ? 28 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಮೊದಲ 10 ಕೇಳಿದಾರೆ. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್? ಸೊ ಫಾರ್ಮುಲಾ ಏನದ್ರಿ? n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಸೊ n ಅಂದ್ರೆ ಎಷ್ಟ್ರಿ? ಎಷ್ಟು ಕೇಳಿದಾರೆ? 10 ಕೇಳಿದಾರೆ. ಸೊ 10 ಇಂಟು 10 ಪ್ಲಸ್ 1 ಎಷ್ಟ್ರಿ? 11. 2 1 2 5 ಸೊ 11 5 ಎಷ್ಟ್ರಿ? 55. ಸೊ ನೆಕ್ಸ್ಟ್ ನಾ ಏನು ಮಾಡ್ತೀನಪ್ಪ ಅಂದ್ರೆ 12 ಕೇಳಿದರು. ಸೊ 12 ನೀವು ಬಿಡಿಸ್ರಿ. 12 ನೀವು ಬಿಡಿಸ್ಬೋದು, ಅಗದಿ ಈಸಿಯಾಗಿ ಬಿಡಿಸ್ರಿ. ಸೊ ಲಾಸ್ಟ್ ಟೈಮ್ ಎಲ್ಲ ಶಿಫ್ಟ್ ಒಳಗೂ ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ಕ್ವಶನ್ಗಳು ಸಾಕಷ್ಟು ಬಾರಿ ರಿಪೀಟ್ ಆಗಿದ್ದಾವೆ. ಸೊ ಅದು ನೆನಪಿರಬೇಕು. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ನ್ಯಾಚುರಲ್ ನಂಬರ್ ಅದ. ಸೊ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತಕ್ಕಂಥ ಫಾರ್ಮುಲಾ ಬರ್ತದೆ. ಸೊ n ಅಂದ್ರೆ ಎಷ್ಟ್ರಿ? 20 ಇಂಟು 20 ಪ್ಲಸ್ 1 ಎಷ್ಟ್ರಿ? 21 ಡಿವೈಡ್ ಬೈ 2. 2 1 2 10 21 10 ಎಷ್ಟ್ರಿ? 210. ಸೊ ನೆಕ್ಸ್ಟ್ ಟೈಪ್ 6 ಒಳಗೆ ಬರ್ತಕ್ಕಂಥ ಕ್ವಶನ್ಗಳು ಏನದ ನೋಡ್ರಿ. ಸೊ ಭಾಳ ಈಸಿ ಚಾಪ್ಟರ್ಗಳನ್ನು ಕೂಡ ನಾವು ಏನು ಮಾಡಿದೆವು? ಇಂತಿಷ್ಟ ಕ್ವಶನ್ಗಳು ಬಿಡಿಸೋದಿಲ್ಲ. ಮ್ಯಾಕ್ಸಿಮಮ್ ಪ್ರತಿಯೊಂದು ಚಾಪ್ಟರ್ ಮೇಲೂ ನಿಮ್ಗೆ 100ರಿಂದ 150 ಪ್ರಾಬ್ಲಮ್ಸ್ಗಳನ್ನ ಪ್ರತಿಯೊಂದು ಚಾಪ್ಟರ್ ಮೇಲೂ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೇನೆ. ಅವಾಗ ಅಗದಿ ಈಸಿಯಾಗಿ ಪ್ರತಿಯೊಂದು ಲೆಕ್ಕನೂ ಪರ್ಫೆಕ್ಟಾಗಿ ಬಿಡ್ಸಕ್ಕೆ ನಿಮ್ಗೆ ಬರ್ತಿರ್ತದೆ. 100% ಇರ್ತದೆ. ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ಏನದ ರೀ? ಟೈಪ್ 2 ಒಳಗೆ ಬರ್ತಕ್ಕಂಥ ಟೈಪ್ 6 ಒಳಗೆ ಬರ್ತಕ್ಕಂಥ ಕ್ವಶನ್ಗಳನ್ನ ನೋಡ್ಬೋದು. ಏನದಪ್ಪ ಟೈಪ್ 6 ಒಳಗೆ? ಓಕೆ, ವಾಟ್ ಈಸ್ ದ ಸಮ್ ಆಫ್ ಕೇಳೋಣ. ಸೊ ಸಮ್ ಅಂದ್ರೆ ನಿಮ್ಗೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕಂತ ಐಡಿಯಾ ಅದ. ಸಮ್ ಅಂದ್ರೆ ಏನು ಮಾಡ್ಬೇಕ್ರಿ? ಪ್ಲಸ್ ಮಾಡಬೇಕು. ಸಮ್ ಆಫ್ ದ ಫಸ್ಟ್ 5 ಈವನ್ ನ್ಯಾಚುರಲ್ ನಂಬರ್. ಸೊ ನಿಮ್ಗೆ ಗೊತ್ತಿರಬೇಕು ಈಗ ಈವನ್ ಅಂದ್ರೆ ಎಂಥ ಸಂಖ್ಯೆಗಳು. ಸೊ ಈವನ್ ಏನ್ರಿ? ಈವನ್ ಅಂದ್ರೆ ಏನ? ಸಮ ಸಂಖ್ಯೆಗಳು ಏನಂತೀವಿ? ಸಮ
ಸಂಖ್ಯೆಗಳಂತೀವಿ. ಸೊ ನೆಕ್ಸ್ಟ್ ಒಂದು ಬರ್ತದ ಆಡ್ ಅಂತ ಬರ್ತದ. ಯಾವ್ದ್ರಿ? ಆಡ್ ನಂಬರ್ಸ್ ಅಂತ ಬರ್ತಾವ. ಸೊ ಅದಕ್ಕೆ ಏನಂತೀವಿ? ಬೆಸ ಸಂಖ್ಯೆಗಳು. ಏನಂತೀವಿ? ಬೆಸ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ ಇವನ್ಗೆ ಎಕ್ಸಾಂಪಲ್ ಯಾವ ಅಂದ್ರೆ 2, 4, 6, 8, 10. ಆಡ್ಗೆ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ 1, 3, 5, 7, 9, 13. ಇವೆಲ್ಲ ಏನಾದ್ರು ರೀ ಆಡ್ ನಂಬರ್ಸ್. ಸೊ ನಮಗೇನು ಕೇಳಿ ಈಗ ಇವನ್ ನ್ಯಾಚುರಲ್ ನಂಬರ್ ಯಾವ್ರಿ? ಮೊದಲ 5. ಸೊ ಮ್ಯಾಗಿನೋ ಯಾವ್ದು ಐತ್ರಿ? ಮ್ಯಾಗಿನೋ ಆಯಿತು. ಸೊ ಫೈಂಡ್ ದ ಸೊ ಈ ಥರ ಸಮ್ ಕೇರ್ 1, 2, 3, 4, 5. ಇವಕ್ಕೇನು ಅನ್ಬೋದು ರೀ? ಮೊದಲ 5 ಸಮ ಸ್ವಾಭಾವಿಕ ಸಂಖ್ಯೆಗಳು, ಇವನ್ ನ್ಯಾಚುರಲ್ ನಂಬರ್ಸ್. ಸೊ ಈ ಥರ ಸಮ 10, 20 ಎಷ್ಟಾಯ್ತು ರೀ? 30. ಎಷ್ಟಾಯಿತು? 30. ಎಷ್ಟಾಯಿತು? 30. ಅಗದಿ ಈಸಿಯಾಗಿ ಬಿಡಿಸ್ಬೋದಲ್ಲ. ಸೊ ಅದೇ ಏನಾದರೂ ಕ್ವಶನ್ನ ನಮಗೆ ಮೊದಲ 5 ಮೊದಲ 10 ಕೇಳ ಈ ಥರ ಈಸಿಯಾಗಿ ಬಿಡಿಸ್ಬೋದು. ಕ್ವಶನ್ ಏನಾದ್ರೆ ದೊಡ್ಡದಿತ್ತಪ್ಪ ಅಂದ್ರೆ ಅವಾಗ ಒಂದು ಫಾರ್ಮುಲಾ ಬರ್ತದೆ. ಏನು ಫಾರ್ಮುಲಾ ಅಂದ್ರೆ n ಇಂಟು n ಪ್ಲಸ್ 1. ಏನ್ರಿ? n ಇಂಟು n ಪ್ಲಸ್ 1. ಸೊ n ಅಂದರೆ ಎಷ್ಟು? ಎಷ್ಟು ಕೊಟ್ಟಾನ? 6 ಕೊಟ್ಟಾನ. 6 ಪ್ಲಸ್ 1 ಎಷ್ಟು ರೀ? 7. ಸೊ 7 6 ಎಷ್ಟು ರೀ? 42. ಎಷ್ಟ? 42. ಫಾರ್ಮುಲಾ ಇಂಪಾರ್ಟೆಂಟ್, ನೆನಪಿಟ್ಕೋರಿ, ಭಾಳ ಹೆಲ್ಪ್ಫುಲ್ ಅದ. ಸ್ಕ್ರೀನ್ಶಾಟ್ ತಕ್ಕೊಂಡ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಫೋಲ್ಡರ್ ಮಾಡ್ಕೊರಿ. ಸೊ ಅದೇ ಥರಾಗಿ ಫೈಂಡ್ ದ ಫಸ್ಟ್ 8 ಕೇಳ್ಯಾರ. ಸೊ ಫಾರ್ಮುಲಾ ಅಂತೂ ಗುರ್ತದೆ ನಿಮಗೆ, n ಇಂಟು n ಪ್ಲಸ್ 1. ಸೊ n ಅಂದರೆ ಎಷ್ಟು ರೀ? 8. ಸೊ 8 ಪ್ಲಸ್ 1 ಎಷ್ಟು ರೀ? 9. ಸೊ 8 9 ಎಷ್ಟು ರೀ? 72. ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಕೇಳೋಣ. ಸೊ ಫಾರ್ಮುಲಾ ಏನು ನೋಡ್ರಿ? n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಆಗ್ತದೆ. ಸೊ n ಅಂದರೆ ಎಷ್ಟು ರೀ? 10. 10 ಇಂಟು 1 10 ಪ್ಲಸ್ 1 ಮಾಡ್ರೆ 11. ಸೊ 11 10 ಎಷ್ಟು ರೀ? 110. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಇಷ್ಟೊತ್ತನ ನಾವು ಬಿಡಿಸಿರ್ತಕ್ಕಂಥ ಪ್ರಾಬ್ಲಮ್ಗಳು ನಿಮಗೆ ತಿಳಿಯಾತಿದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ನಾನು ನಿಮ್ದು ಎಲ್ಲೂ ಟೈಮ್ನ ವೇಸ್ಟ್ ಮಾಡತ್ತಿಲ್ಲ, ಭಾಳ ಬೇಸಿಕ್ದಿಂದ ಕ್ಲಾಸ್ ಹೇಳತ್ತಿದ್ದೀವಿ. ಸೊ ಇದಕ್ಕಿಂತ ಮುಂಚೆ SSC ಕ್ಲಾಸ್ಗಳು ಕೂಡ ಅದಾವ. ಸೊ ಅವೆಲ್ಲ SSC ಜಡೆ ಲೆವೆಲ್ಗೆ ಹೈ ಲೆವೆಲ್ ಇರ್ತಿತ್ತು, ಸ್ಪೀಡ್ ಹೋಗ್ತಿದ್ವಿ. ಆದ್ರೆ ಅಗ್ನಿವೀರ GD ಅಂತ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಭಾಳ ಅಂದ್ರೆ ಭಾಳ ಸ್ಲೋ ಆಗಿ, ಭಾಳ ಅಂದ್ರೆ ಸಿಂಪಲ್ ವೇದಾಗ ಪ್ರತಿಯೊಂದು ನಾವು ಇಲ್ಲಿ ಏನು ಮಾಡತ್ತೀವಿ ಅಂದ್ರೆ ಡೀಪ್ ಆಗಿ ನಿಮಗೆ ಅನಲೈಸಿಸ್ ಮಾಡ್ತಾ ಹೋಗತ್ತಿದ್ವಿ. ಭಾಳ ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ನಾವು ಇಲ್ಲಿ ಅನಲೈಸಿಸ್ ಮಾಡತ್ತಿದ್ವಿ. ನೋಡ್ಬೋದು ಎಷ್ಟು ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡತ್ತೀವಿ. ಪೇಸ್ ವ್ಯಾಲ್ಯೂ ಆಗಿರ್ಬೋದು, ಪ್ಲೇಸ್ ವ್ಯಾಲ್ಯೂ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದ, 12 ಅದ. ಸೊ ನೀವು ಅಗದಿ ಈಸಿಯಾಗಿ ಬಿಡಿಸ್ಬೋದು. ಬಿಡಿಸಿ ಆನ್ಸರನ್ನು ಕಮೆಂಟ್ ಸೆಕ್ಷನ್ ಅವ್ರು ತಿಳಿಸಿ. ಸೊ ಟೈಪ್ 7 ಬರ್ತಕ್ಕಂಥ ಪ್ರಾಬ್ಲಮ್ಸ್ ನೋಡೋಣ ಎಷ್ಟಾಗಿದಾವೆ ಅಂತೇಳಿ. ಸೊ ಈಗ ಆಲ್ರೆಡಿ ಒಂದು ನಾವೇನು ಮಾಡಿದ್ವಿ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಒಂದು 70ರಿಂದ 80 ಲೆಕ್ಕ ಆದರೂ ಕವರ್ ಮಾಡ್ತೀವಿ ಈ ಒಂದು ಚಾಪ್ಟರ್ ಮೇಲೆ. ನೋಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸಮ್ ಆಫ್, ಏನಂದ್ರೆ ಕ್ವಶನ್, ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 6 ಆಡ್ ನ್ಯಾಚುರಲ್ ನಂಬರ್ಸ್? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 6 ಆಡ್ ನ್ಯಾಚುರಲ್ ನಂಬರ್ಸ್? ಸೊ ಎಲ್ಲ ಕ್ವಶನ್ ಸೇಮ್ ಅದ. ಆಡ್ ಅಂದ್ರೆ ನಿಮ್ಗೆ ಗುರ್ತದೆ ಇವಾಗ ಯಾವ್ದ್ರಿ? ಇದೀಗ ಹೇಳಿದನು. ಆಡ್ ಅಂದ್ರೆ ನಾವು ಯಾವ್ದಕ್ಕೆ ಅಂತೀವಿ ಅಂದ್ರೆ ಬೆಸ ಸಂಖ್ಯೆ. ಯಾವ್ದಕ್ಕೆ ಅಂತೀವಿ ರೀ? ಬೆಸ ಸಂಖ್ಯೆ. ಫಾರ್ ಎಕ್ಸಾಂಪಲ್ 1, 3, 5, 7, 9, 11. ಸೊ ಇವಕ್ಕೆಲ್ಲ ಏನಂತೀವಿ ಅಂದ್ರೆ ಮೊದಲ 6 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಕೂಡಿಸ್ರಿ. ಸೊ ಎಷ್ಟಾಯ್ತು? 21. ಎಷ್ಟಾಯ್ತು ರೀ? 21. ಸೊ ನೆಕ್ಸ್ಟ್ 31 ಪ್ಲಸ್ 5 36. ಎಷ್ಟಾಯ್ತು ರೀ? 36 ಆಯಿತು. ಸೊ ಮೊತ್ತ. ಸೊ ಇದೇ ಏನಾದರೂ ಕ್ವಶನ್ನ ದೊಡ್ಡದಿತ್ತಂದ್ರೆ ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ n². ಯಾವಾಗ ರೀ? ಆಡ್ ನ್ಯಾಚುರಲ್ ನಂಬರ್ ಇದ್ದಾಗ. ಯಾವಾಗ? ಆಡ್ ನ್ಯಾಚುರಲ್ ನಂಬರ್ ಇದ್ದಾಗ n². ಏನದ ರೀ? 7. 7 ತಲೆ ಮೇಲೆ 2 ಅಂದರೆ ಎಷ್ಟು ರೀ? 49. 49. ಸೊ ಫೈಂಡ್ ದ ಸಮ್ ಆಫ್ n ನ್ಯಾಚುರಲ್ ನಂಬರ್ ಇತ್ತಂದ್ರೆ, n ನ್ಯಾಚುರಲ್ ನಂಬರ್ ಇದ್ದಾಗ ಫಾರ್ಮುಲಾ ಏನಿತ್ತು ರೀ? n ಇಂಟು
n ಪ್ಲಸ್ 1 ಡಿವೈಡ್ ಬೈ 2 ಇತ್ತು n ನ್ಯಾಚುರಲ್ ನಂಬರ್ ಇದ್ದಾಗ. ಸೊ ನೆಕ್ಸ್ಟ್ n ಇವನ್ ನಂಬರ್ ಇದ್ದಾಗ ಫಾರ್ಮುಲಾ ಏನಾಗ್ತದೆ ರೀ n ಇಂಟು n ಪ್ಲಸ್ 1 ಆಗ್ತದೆ. ನೆಕ್ಸ್ಟ್ n ಆಡ್ ನಂಬರ್ ಇದ್ದಾಗ ಏನಾಗ್ತದೆ ರೀ ಫಾರ್ಮುಲಾ n ಸ್ಕ್ವೇರ್ ಆಗ್ತದೆ. ಏನಾಗ್ತದೆ ರೀ n ಸ್ಕ್ವೇರ್. ನಿಮಗೆಲ್ಲ ಅವಾಗಿಂದ ನಾವು ಡೀಟೇಲ್ ಆಗಿ ಹೇಳ್ಕೊತ ಬಂದಿದ್ದೇನೆ. ಸಮ್ ಆಫ್ n ನ್ಯಾಚುರಲ್ ನಂಬರ್ ಇದ್ದಾಗ ಫಾರ್ಮುಲಾ ಏನ್ರಿ n ಇಂಟು n ಪ್ಲಸ್ 1 ಡಿವೈಡ್ ಬೈ 2. n ಇವನ್ ನ್ಯಾಚುರಲ್ ನಂಬರ್ ಇದ್ದಾಗ n ಇಂಟು n ಪ್ಲಸ್ 1 ಆಗ್ತದೆ. n ಆಡ್ ನ್ಯಾಚುರಲ್ ನಂಬರ್ ಇದ್ದಾಗ n ಸ್ಕ್ವೇರ್ ಫಾರ್ಮುಲಾ ಬರ್ತದೆ. ಸೊ ಪರ್ಫೆಕ್ಟ್ ಆಗಿ ಇವನಿಷ್ಟು ಒಂದು ಸೈಡ್ ಬರೆದು ಪರ್ಫೆಕ್ಟ್ ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಸಾಕಷ್ಟು ಬಾರಿ ನಿಮ್ಮ ಎಕ್ಸಾಮ್ದಾಗ ರಿಪೀಟ್ ಆಗಿದ್ದು ಇವು ಬರ್ತಾವ. ಯಾವಾಗರೇ ಒಮ್ಮೆ ಸ್ಕ್ವೇರ್ ಕ್ಯೂಬ್ ಮೇಲೆ ಕ್ವಶನ್ ಕೇಳಿರ್ತಾನೆ. ಸೊ ಅದನ್ನು ಕೂಡ ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ಕೂಡ ಯಾವ ಒಂದು ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ 8 ಕೇಳಿದಾನೆ. ಸೊ 8ರ ವರ್ಗ ಎಷ್ಟು ರೀ 64 ಸ್ಕ್ವೇರ್ n ಸ್ಕ್ವೇರ್ ಫಾರ್ಮುಲಾ ಬರ್ತದೆ. ಸೊ ಇದನ್ನು ಕೂಡ ನೀವು ಬಿಡಿಸ್ಬೋದು ಅಗದಿ ಈಸಿಯಾಗಿ. ನಂಬರ್ ಸಿಸ್ಟಮ್ ಒಳಗೆ ಟೈಪ್ 8 ಯಾವ್ದ್ರಿ ಟೈಪ್ 8 ಕ್ವಶನ್ಸ್ ಟ್ರೈ ಮಾಡ್ರಿ ಯಾರಾದರೂ. ಇದು ಯಾವಾಗ ಬರ್ತದಪ್ಪ ಅಂದ್ರೆ ಫಾರ್ಮುಲಾ ಸ್ಕ್ವೇರ್ ಇದ್ದಾಗ ಸ್ಕ್ವೇರ್ ಇದ್ದಾಗ ಈ ಫಾರ್ಮುಲಾ ಬರ್ತದ. ಸೊ ಫಾರ್ಮುಲಾದಾಗ ನಾವು ಯಾವ ರೀತಿ ಸಂಖ್ಯೆಗಳನ್ನ ತುಂಬಬೇಕು ನೋಡ್ರಿ. n ಅಂದ್ರೆ ಎಷ್ಟು ಅದ ರೀ 5 ಅದ. ಸೊ 5 ಪ್ಲಸ್ 1 ಎಷ್ಟಾಯ್ತು 6 ಆಯ್ತು. ನೆಕ್ಸ್ಟ್ 5 2 10 10 ಪ್ಲಸ್ 1 ಎಷ್ಟಾಯ್ತು 11 ಬಾಗ್ಲೆ ಎಷ್ಟು ರೀ 6. ಸೊ ಇನ್ನೊಂದ್ಸಲ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಸಮ್ ಅಂದ್ರೆ ಏನ್ರಿ ಮೊತ್ತ. ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್. ಸ್ಕ್ವೇರ್ಸ್ ಅಂದ್ರೆ ಯಾವ ತರ ಬರ್ತಾವ 1ರ ವರ್ಗ, ಸೊ 2ರ ವರ್ಗ, ನೆಕ್ಸ್ಟ್ 3ರ ವರ್ಗ, ನೆಕ್ಸ್ಟ್ 4ರ ವರ್ಗ, ನೆಕ್ಸ್ಟ್ ಯಾವ್ದು ಬರ್ತದ್ರಿ 5ರ ವರ್ಗ. ಸೊ ಇದ್ರ ಮೊತ್ತ ಕೇಳಿದಾನೆ. ಸೊ ಮೊತ್ತಕ್ಕೆ ಫಾರ್ಮುಲಾ ಏನು ಬರ್ತದಂದ್ರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಬರ್ತದೆ. ಸೊ ಈ 6 ಕ್ಯಾನ್ಸಲ್ ಆಯಿತು. 11 5 ಎಷ್ಟು ರೀ 55. 11 5 ಎಷ್ಟು ಆಗ್ತದೆ ರೀ 55 ಆಗ್ತದೆ. ಸೊ ಫಾರ್ಮುಲಾ ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾರ್ಮುಲಾ. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಭಾರಿ ಇಂಪಾರ್ಟೆಂಟ್ ಫಾರ್ಮುಲಾ ಏನ್ರಿ n ಇಂಟು n ಪ್ಲಸ್ 1 2n ಪ್ಲಸ್ 1 ಡಿವೈಡ್ ಬೈ 6 ಬರ್ತದೆ. ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದ. ಏನು ಕೇಳ್ರಿ ಮೊದಲ ಆರ್ದ್ರ ಬಗ್ಗೆ ಕ್ವಶನ್ ಕೇಳಿದಾನೆ. ಸೊ ಇದನ್ನ ಯಾವ ಥರ ಬಿಡಿಸ್ಬೇಕು ನೋಡ್ರಿ. ಸೊ ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಏನು ಬರ್ತದೆ n ಇಂಟು n ಪ್ಲಸ್ 1 ನೆಕ್ಸ್ಟ್ 2n ಪ್ಲಸ್ 1 ಡಿವೈಡ್ ಬೈ 6 ಬರ್ತದೆ. ಸೊ n ಜಾಗದಾಗ ಎಷ್ಟು ತುಂಬಿಕ್ರಿ 6 ಪ್ಲಸ್ 1 ಎಷ್ಟು ರೀ 7. ನೆಕ್ಸ್ಟ್ 6 2 12 ಪ್ಲಸ್ 1 ಎಷ್ಟು ರೀ 13. ಕೆಳಗೆ ಎಷ್ಟದ 6 ಅದ. ಸೊ ಈ 6 ಕ್ಯಾನ್ಸಲ್ ಆಯಿತು. 7 3 ಎಷ್ಟು ರೀ 21. ಸೊ 2 ಉಳಿತು. 7 1 7 ಪ್ಲಸ್ 2 ಎಷ್ಟು ರೀ 9. ಸೊ ಆನ್ಸರ್ ಎಷ್ಟು ರೀ 91. ಆನ್ಸರ್ ಎಷ್ಟಾಗ್ತದೆ 91 ಆಗ್ತದೆ. ಸೊ ಅದೇ ಥರನಾಗಿ ನೀವೇನಾದರೂ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಅಗ್ನಿವೀರ GD ಬಗ್ಗೆ ಏನಾದರೂ ಕೋಚಿಂಗ್ ತಗೋರಿದ್ರೆ ನಮ್ಮ ಸಂಸ್ಥೆ ಒಳಗೆ ಸ್ಟಾರ್ಟ್ ಆಗಿರ್ತದೆ. ಸೊ ಅದ್ರ ಬಗ್ಗೆನೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಅಡ್ಮಿಷನ್ ಫಾರ್ಮಾಲಿಟೀಸ್ ಬಗ್ಗೆ ನಾವು ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ, ಅಲ್ಲಿಯೂ ಕೂಡ ನೋಡ್ಬೋದು. ಸೊ ಇಲ್ಲಿ ಕೂಡ 7 ಅದ. ಸೊ ಈಸಿಯಾಗಿ ನೀವು ಬಿಡಿಸ್ತೀರಿ. ಬಿಡಿಸಿ ಆನ್ಸರನ್ನು ಕಮೆಂಟ್ ಒಳಗೆ ತಿಳಿಸ್ಬೋದು. ಸಮ್ ಆಯಿತು. ಸೊ ಟೈಪ್ 9 ಒಳಗೆ ಬರ್ತಕ್ಕಂಥ ಕ್ವಶನ್. ಸೊ ಟ್ರೈ ಮಾಡ್ಬೋದು 5 ಮಲ್ಟಿಪಲ್ಸ್ ಆಫ್ 9.
ಎಸ್ ಓಕೆ ಏನದ ನೋಡ್ರಿ ಕ್ವಶನ್ ವಾಟ್ ಈಸ್ ದ ಸಮ್ ಆಫ್ ಏನ್ರಿ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 9 ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 9 ಸೊ ಮಲ್ಟಿಪಲ್ಸ್ ಅಂದ್ರೆ ಹಿಂಗೆ ಬರ್ತಾವ 9 1 9 9 2 18 9 3 27 9 4 36 9 5 45 ಇದ್ರದ್ದು ಏನು ಕೇಳಿದಾನ ಸಮ್ ಕೇಳಿದನ್ರಿ ಏನು ಕೇಳಿದಾನ ಸಮ್ ಕೇಳಿದಾನ ಸೊ ಈ ಥರದ ಸಮ್ ನಮಗೆ ಗೊತ್ತಿತ್ತು ಈಸಿಯಾಗಿ ಮಾಡ್ಬೋದು ಲೇಟ್ ಆಗ್ತಿತ್ತು ಅಂದ್ರೆ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬಹುದು ಪಿ ಇಂಟು ಎನ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ 2 ಅಂತಕ್ಕಂಥ ಫಾರ್ಮುಲಾ ಯೂಸ್ ಮಾಡಿ ಬಿಡಿಸ್ಬೋದು ಸೊ ಫಿ ಅಂದ್ರೆ ಏನು ನೋಡ್ರಿ ಇಲ್ಲಿ ಎಷ್ಟು ಕೇಳಿದ ನಾವು 5 ಕೇಳೋಣ ಸೊ ಎನ್ ಅಂದ್ರೆ ಎಷ್ಟು ರೀ 5 ಪಿ ಅಂದ್ರೆ ಎಷ್ಟು ರೀ 9 ಇಂಟು ಎನ್ ಅಂದ್ರೆ ಎಷ್ಟು ರೀ 5 5 ಪ್ಲಸ್ 1 ಎಷ್ಟು ರೀ 6 ಕೆಳಗೆ ಸೂತ್ರದಾಗ ಎಷ್ಟೈತಿ 2 ಐತಿ ಸೊ 2 ಒಂದ್ಲೆ 2 ಮೂರ್ಲೆ ಸೊ 5 ಮೂರ್ಲೆ ಎಷ್ಟು ರೀ 15 5 ಮೂರ್ಲೆ ಎಷ್ಟು ರೀ 15 ಎಷ್ಟು ಉಳಿತ್ರಿ 9 ಉಳಿತು ಸೊ 9 5ಲೆ ಎಷ್ಟು ರೀ 45 4 ಉಳಿತು 9 ಒಂದ್ಲೆ 9 ಪ್ಲಸ್ 4 ಎಷ್ಟು ರೀ 13 ಸೊ ಆನ್ಸರ್ ಎಷ್ಟು ರೀ 135 ಬರ್ತದೆ ಸೊ ಇದು ಕೂಡ ಸೇಮ್ ಬರ್ತದೆ ಸೊ ನೆಕ್ಸ್ಟ್ ಕ್ವಶನ್ ಒಂದು ಬಿಡಿಸೋಣ ಏನದ ನೋಡ್ರಿ ಫಾರ್ಮುಲಾ ಫಿ ಇಂಟು ಎನ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ 2 ಬರ್ತದೆ ಸೊ ಟ್ರೈ ಮಾಡ್ಬೋದು ಸೊ ಫಿ ಅಂದ್ರೆ ಎಷ್ಟು ತಗೋಬೇಕ್ರಿ ಈಗ 9 ನೆಕ್ಸ್ಟ್ ಎನ್ ಅಂದ್ರೆ ಎಷ್ಟು ರೀ 10 ಹೇಳ್ಯಾರ ಸೊ 10 ಇಂಟು 10 ಪ್ಲಸ್ 1 ಎಷ್ಟು ರೀ 11 ಕೆಳಗೆ ಎಷ್ಟು ಅದ ರೀ 2 ಅದ ಸಿಂಪ್ಲಿಫಿಕೇಶನ್ ಮಾಡ್ರಿ 2 ಒಂದ್ಲೆ 2 ಐದ್ಲೆ ಸೊ 11 5ಲೆ ಎಷ್ಟು ಐತ್ರಿ 55 ಎಷ್ಟಾಯ್ತು 55 ಎಷ್ಟು ಉಳಿತ್ರಿ 9 ಉಳಿತು 9 5ಲೆ ಎಷ್ಟು ರೀ 45 ನೆಕ್ಸ್ಟ್ 9 5ಲೆ 45 ಪ್ಲಸ್ 4 ಎಷ್ಟು ರೀ 49 ಸೊ ಆನ್ಸರ್ ಎಷ್ಟೈತ್ರಿ 495 ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದ ಬಿಡಿಸ್ಬೋದು ಟೈಪ್ 10 ಕ್ವಶನ್ಗಳನ್ನ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ ಇನ್ನೂ ಕ್ವಶನ್ಗಳು ಸಾಕಷ್ಟು ಅದಾವ ನೆಕ್ಸ್ಟ್ ಚಾಪ್ಟರ್ ಒಳಗೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಸೊ ಅದೇ ಥರನಾಗಿ ನಮ್ಮ ಸಂಸ್ಥೆ ಒಳಗೆ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ಗಳು ಅಗ್ನಿವೀರ ಬ್ಯಾಚ್ ಪ್ರಾರಂಭವಾಗಿದ್ದಾವೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಕೇವಲ 4 ವರ್ಷ ಒಳಗೆ 600ಕ್ಕೂ ಹೆಚ್ಚಿನ ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ ಸೊ ನಮ್ಮ ಸಂಸ್ಥೆಗೆ ನೀವೇನಾದರೂ ಅಗ್ನಿವೀರ ಕೋಚಿಂಗ್ ತೊಗೊಂಡ್ರಂದ್ರೆ ಡೈಲಿ ಮಾರ್ನಿಂಗ್ ಫಿಸಿಕಲ್ ಇರ್ತದೆ ನೆಕ್ಸ್ಟ್ ಕ್ಲಾಸಸ್ಗಳು ನಡೀತಿರ್ತವೆ ಎಕ್ಸಾಮ್ ಬೇಸ್ ಮೇಲೆ ನೆಕ್ಸ್ಟ್ ಸ್ಟಡಿ ಮಾಡೋಕ್ಕೆ ಲೈಬ್ರರಿ ಇರ್ತದೆ ನೆಕ್ಸ್ಟ್ ಊಟದ ಫೆಸಿಲಿಟಿ ಅಂತೂ ಮನೆ ಊಟ ಮಾಡಿದಂಥ ಎನ್ವೈರನ್ಮೆಂಟ್ ಇರ್ತದೆ ಲೈಬ್ರರಿ ಫೆಸಿಲಿಟಿ ಕೂಡ ಅದ ಸೊ ನಿಮಗೆ ಎಕ್ಸಾಮ್ ಬರೆಯೋಕೆ ಪಿ ಸಿಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ವೈಫೈ ವ್ಯವಸ್ಥೆ ಕೂಡ ಇರ್ತದೆ ನೆಕ್ಸ್ಟ್ ನೀವೇನಾದರೂ ನಮ್ಮ ಸಂಸ್ಥೆ ಒಳಗೆ ಆಫ್ಲೈನ್ ಬ್ಯಾಚ್ ಮುಗಿಸೋದು ಹೋದ ನಂತರ ನೀವೇನಾದರೂ ನೆಕ್ಸ್ಟ್ ಮನೆ ಒಳಗೆ ಕುಳಿತ ಏನಾದರೂ ಪ್ರಾಕ್ಟೀಸ್ ಮಾಡೋರು ಇದರಿಂದ ನಮ್ಮ ಆ್ಯಪ್ ಒಳಗೆ ಇರ್ತಕ್ಕಂಥ ಪ್ರೀಮಿಯರ್ ಅಗ್ನಿವೀರ್ ಕೋರ್ಸ್ನ ನಿಮಗೆ ಫ್ರೀಯಾಗಿ ಹಾಕಿಕೊಡ್ತೀವಿ ಮಾಕ್ ಟೆಸ್ಟ್ಗಳನ್ನು ಕೂಡ ಹಾಕಿಕೊಡ್ತೀವಿ ಸೊ ಮಾಕ್ ಟೆಸ್ಟ್ 1000ಕ್ಕಿಂತನೂ ಹೆಚ್ಚಿನ ಒಂದು ಮಾಕ್ ಟೆಸ್ಟ್ಗಳು ಇರ್ತಕ್ಕಂಥ ಒಂದು ನಮ್ಮದು ಆ್ಯಪ್ ಅದ ಸೊ ಎಲ್ಲನೂ ಕೂಡ ನಿಮ್ಗೆ ನೆಕ್ಸ್ಟ್ ಇಲ್ಲಿಂದ ಹೋದ ನಂತರ ಡೈಲಿ ಲೈವ್ ಕ್ಲಾಸ್ಗಳು ಕೂಡ ಅದ್ರಾಗೂ ಕೂಡ ಅಪ್ಡೇಟ್ ಆಗ್ತಿರ್ತವೆ ಸೊ ನೀವೇನಾದರೂ ಅಡ್ಮಿಷನ್ ತಗೊಳ್ಳೋರಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ಥರನಾಗಿ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ನಿಮ್ಮ ಒಂದು 4 ಜನ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೊತೆಗೆ ಅವ್ರನ್ನೂ ಕೂಡ ಅವರ ಒಂದು ಕನಸಿನ ಹುದ್ದೆಗೆ ಆಯ್ಕೆ ಆಗಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ ಮಾಡ್ಬೋದು ಥ್ಯಾಂಕ್ ಯು ಜೈ ಹಿಂದ್